ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ ನಳಿನಿ ಸುಂದರ್ ಪೂಜಾರಿ ಅವರು. ಇವರು KMCಯಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಹಾಗೆ ಅಬ್ರಾಡಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿ ಅನುಭವವನ್ನು ಹೊಂದಿರುವಂಥವರು. ನಳಿನಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. ನಿಮ್ಮ ಒಂದು ಬಾಲ್ಯದ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ನಾವು ಹುಟ್ಟಿದ್ದು ಕಾರ್ಕಳದಲ್ಲಿ. ನಾವು 7 ಜನ ಮಕ್ಕಳು. ಅದರಲ್ಲಿ 6ನೇ ಅವಳಾಗಿ ನಾನಿದ್ದೇನೆ. ಮತ್ತು ಸ್ವಲ್ಪ ತುಂಟಿ ಅಂತ ಹೇಳ್ತಿದ್ರು ಅಮ್ಮನವರೆಲ್ಲ. ಹಾಗೆ ಸ್ವಲ್ಪ ಪೋಖ್ರಿಗಳೆಲ್ಲ ಜಾಸ್ತಿ ಮಾಡ್ತಿದ್ದೆ. ಮತ್ತು ಮನೆಯಲ್ಲಿ ಕಲಿಯುವಿಕೆಗೆ ಸ್ವಲ್ಪ ಒಳ್ಳೆ ಪ್ರೋತ್ಸಾಹ ಸಿಗ್ತಿತ್ತು. ಆದರೆ ಸ್ವಲ್ಪ ಬಡತನದ ಪ್ರಾಬ್ಲಮಿಂದ ನಮಗೆ ಕಲಿಯುವಿಕೆಗೆ ಸ್ವಲ್ಪ ಮುಂದಕ್ಕೆ ಹೋಗಲಿಕ್ಕೆ ಸ್ವಲ್ಪ ಕುಂಠಿತ ಆಗ್ತಿತ್ತು. ಆದರೂ PUC ತನಕ ಕಲಿತೆ. ಆಮೇಲೆ ಅಮ್ಮನವರು ಭಾರಿ ಕಷ್ಟದಿಂದ ನಮ್ಮನ್ನು ಓದಿಸಿದರು. ಆಮೇಲೆ ನರ್ಸಿಂಗ್ ಉದ್ಯೋಗಕ್ಕೆ ಬಂದೆ. ನಾನು ಮೊದಲಾಗಿ ಅಮ್ಮನನ್ನು ಈ ಕ್ಷಣದಲ್ಲಿ ನೆನಪಿಸ್ತೇನೆ. ಯಾಕಂದರೆ ಅಮ್ಮ ನನಗೆ ಜನ್ಮವೇ ಕೊಡದಿದ್ದರೆ ನಾನು ಈ ಭೂಮಿಗೆ ಬರ್ತಿರಲಿಲ್ಲ, ನಿಮ್ಮ ಎದುರು ಕೂತ್ಕೊಳ್ತಿರ್ಲಿಲ್ಲ. ಅಮ್ಮನಿಗೆ ನಮಸ್ಕಾರ ಅಂತ ಹೇಳ್ತೀನಿ. ತಂದೆ ತಾಯಿ ಹೆಸರು? ತಂದೆ ಹೆಸರು ಕಣ್ಣಾಳೆ, ತಾಯಿ ಕೌಸಲ್ಯ. ಅಮ್ಮ ತುಂಬ ತ್ಯಾಗಮಯಿ, ಸ್ನೇಹಮಯಿ ಮತ್ತು ಆದರ್ಶ ಆಗಿದ್ದರು ಅವರು. ಅವರದ್ದು ಕೆಲವು ಒಳ್ಳೆಯ ಮಾತುಗಳು ನನಗೆ ತುಂಬ ಮನಸ್ಸಿಗೆ ಹಿಡಿಸಿತ್ತು. ಅಲ್ಲದೆ ಮತ್ತು ಅವರನ್ನು ನಾನು ಯಾವಾಗಲೂ ಎಣಿಸ್ತಿದ್ದೆ. ಈಗ ತೀರಿ ಹೋಗಿ ಅವರು ತುಂಬ ವರ್ಷಗಳಾಯಿತು. ಮತ್ತು ಅವರು ಕೊಟ್ಟಂಥ ಮಾರ್ಗದರ್ಶನ ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ತುಂಬ ತುಂಬ ಅವರೆಲ್ಲರ ಹತ್ರ ಸ್ನೇಹಮಯ ಆಗಿದ್ದರು. ಮತ್ತು ಏನೇ ಕೆಲಸ ಆಗಲಿ, ಯಾವ ಟೈಮಲ್ಲಿ ಏನಾದರೂ ತಂದರು ಕೆಲಸ ಮಾಡು ಅಂತ ಹೇಳಿದರೆ ಯಾವರಿಗೂ ಹಿಂದೆ ಮಾತಾಡಿದವರಲ್ಲ ಅವರು. ಆ ಥರ ಭಾವನೆ ಇತ್ತು. ಮತ್ತು ಸಣ್ಣದಿರುವಾಗ ನಮಗೆ ಭಜನೆ ಹೇಳಬೇಕಿತ್ತು ಸಾಯಂಕಾಲ ಊಟ ಹಾಕಬೇಕಾದ್ರೆ. ಮತ್ತು ಆಟ ಎಲ್ಲ ಅವರೆಲ್ಲ ದೊಡ್ಡ ಅಕ್ಕನವರು ಮಾಡಿಸ್ತಿದ್ರು ಆಟ. ಮತ್ತು ಭಜನೆ ಇಲ್ಲದ್ರೆ ನಮಗೆ ಸಾಯಂಕಾಲದ ಊಟ ಸಿಗ್ತಿರ್ಲಿಲ್ಲ. ಆ ಥರ ಎಲ್ಲ ಇತ್ತು. ಮತ್ತು ಅಪ್ಪ ಅಂತೂ ತುಂಬ ಇದು ಅಂದರೆ ಸ್ಟ್ರಿಕ್ಟ್ ಆಗಿದ್ದರು. ಸಾಯಂಕಾಲ 7 ಗಂಟೆ ಒಳಗೆ ನಾವು ಮನೆಯೊಳಗೆ ಇರಲೇಬೇಕು ಹುಡುಗಿಯರು. ಅದು ಮತ್ತೆ ಎಲ್ಲಿಗೆ ಸಹ ಹೋಗೋ ಹಾಗಿಲ್ಲ ನಮಗೆ. ಆ ಥರ ಇತ್ತು. ಅಂದರೆ ಶಿಕ್ಷಣ ಸಹ ಹಾಗೆ. ನಮಗೆ ತಂದೆ ಹೇಳಿದ್ರೆ ತುಂಬ ಹೆದರಿಕೆ. ತಂದೆ ಬರ್ತೀವಿ ಹೇಳಿದರೆ ಸ್ವಲ್ಪ ಎಲ್ಲ ಒಳಗೆ ಕೂತ್ಕೊಳ್ತಿದ್ದೇವೆ ನಾವು. ಆದರೆ ಅಮ್ಮ ತುಂಬ ಒಳ್ಳೆಯರಾಗಿದ್ದರು ನಮಗೆ. ಸೊ ಅಮ್ಮ ನಾನು ಈಗಲೂ ಸಹ ನನಗೆ ತುಂಬ ಎಣಿಸ್ತದೆ. ಅಮ್ಮ ನಮ್ಮ ಮುಂದಿಗಿದ್ದರೆ ಹೆಂಡತನಕ್ಕಿದ್ದರೆ ನಾನು ಎಷ್ಟೋ ಒಳ್ಳೆಯವರಾಗಿ ಪುನಃ ಒಳ್ಳೆ ಕೆಲಸಗಳನ್ನು ಮಾಡಿ ಇರ್ಬೋದಿತ್ತೇನ ಅಂತ ಅವರಿಗೊಂದು ಸಂತೋಷ ಸಿಕ್ತಿತ್ತು, ಅವರ ಮೆಚ್ಚುಗೆ ನಿಮಗೆ ಸಿಕ್ತಿತ್ತು. ಹೌದು, ಯಾಕಂದರೆ ಅವರದ್ದು ಕೆಲವು ಕನಸುಗಳಿತ್ತು. ಸೊ ಅವರು ಹೋದ ಬಳಿಕ ನಾವು ಕೆಲವೆಲ್ಲ ಸಾಕಾರ ಮಾಡಿದ್ದೆವು. ಅವರಿರುವಾಗ ನಮಗೆ ಕೆಲವು ಅನಾನುಕೂಲತೆ ಇತ್ತು. ಸೊ ಅದರಿಂದ ನಮಗೆ ಆಗಿರಲಿಲ್ಲ. ಹಾಗೆ ಅವರಿರುವಾಗ ಒಳ್ಳೆದಿತ್ತು ನಮಗೆ. ಮತ್ತು ನಿಮ್ಮ ಒಂದು ಸ್ಕೂಲ್ ಕಾಲೇಜಲ್ಲಿ ನಿಮ್ಮ ನೆನಪುಗಳು, ನಿಮ್ಮ ಗೆಳೆಯ ಗೆಳತಿಯರು ಅವ್ರ ಬಗ್ಗೆ ಎಲ್ಲ? ಅಂದರೆ ನಾವು ಶಾಲೆ ಕಲಿತದ್ದು ಎಲಿಮೆಂಟ್ರಿ ಕಾಬೆಟ್ಟು ಇದರಲ್ಲಿ ಹೈಸ್ಕೂಲಲ್ಲಿ. ಅಲ್ಲಿ ಕಲಿತಾ ಇರಬೇಕಾದ್ರೆ ಕಲಿಯೋದಕ್ಕೆ ಸಹ ನಾನು ಮುಂದೆ ಇದ್ದೆ. ಸೆಕೆಂಡ್ ಪ್ರೈಸ್ ಎಲ್ಲ ಬರ್ತಿತ್ತು. ಆಮೇಲೆ ಖೋಖೋದಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ. ಹಾಗೆ ಖೋಖೋದಲ್ಲಿ ಸಹ ಕಾಂಪಿಟಿಷನ್ ಹೋಗಿದ್ದೆ. ಅದರಲ್ಲಿ ಪ್ರೈಸ್ ಬಂದಿರಲಿಲ್ಲ. ಆದರೂ ಓಕೆ, ಸ್ಟೇಜಲ್ಲಿ ಹೋಗಿ 1-2 ಪ್ರೈಸನ್ನು ತಗೊಂಡು ಬಂದಿದ್ದೆ. ಆಮೇಲೆ ಸ್ವಲ್ಪ SLC ತನಕ ಸಾಧಾರಣವಾಗಿ, ಅಂದರೆ ಮನೆಯದು ಸ್ವಲ್ಪ ವಾತಾವರಣ ಅದಕ್ಕೆ ಅನುಕೂಲವಾಗಿರಲಿಲ್ಲ. ನನ್ನ ಅಕ್ಕ ಹುಷಾರಿರಲಿಲ್ಲ ಅವರಿಗೆ. ಹಾಗೆ ಅವಳು ಕಲಿಕೆ ಬಿಟ್ಟು ಮನೆಯಲ್ಲಿದ್ದರು. ಸೊ ಆಮೇಲೆ PUC ಅವರಿಗೆ ಓದಿದ್ದೆ. PUC ಆದ ಮೇಲೆ ಏನು ಮುಂದಕ್ಕೆ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೆ. ಹಾಗೆ ಸ್ವಲ್ಪ ಟೈಪ್ ರೈಟಿಂಗ್ ಓದೆ ಸ್ವಲ್ಪ ಸಮಯ ಹಾಗೆ. ಮತ್ತು ಆಮೇಲೆ ನನ್ನ ಅಕ್ಕ ಇಬ್ಬರು ನರ್ಸ್ ಆಗಿದ್ದರು ಆ ಕಾಲದಲ್ಲಿ. ಪಪ್ಪ ಸಹ ಹೇಳಿದ್ರು ನೀನು ನರ್ಸಿಂಗ್ ಮಾಡು ಅಂತೇಳಿ. ಸೊ ನನಗೆ ನರ್ಸ್ ಹೇಳಿದರೆ ಇಷ್ಟ ಇತ್ತು. ಆದರೂ ಒಂದು ಎಣಿಸ್ತಿದ್ದು ಅದು ಹೇಗೆ ಎಲ್ಲ ಇವರ ಮಾನವರೊಟ್ಟಿಗೆಲ್ಲ ಬದುಕಬೇಕಲ್ಲ, ಅಂದರೆ ಮಾನವ ಜೀವಿಗಳು, ನಮಗೆ ಮೆಷಿನಲ್ಲ ಅಂತೇಳಿ ಅದ್ರ ಹೆದರಿಕೆಯಿಂದ ಎಸ್ ಅಂತ ಹೇಳಿದೆ. ಹಾಗೆ ನಮಗೆ ಮಣಿಪಾಲದಲ್ಲಿ ನನಗೆ ಸಿಕ್ಕಿತ್ತು ಇದು ಕೋರ್ಸ್. ಸೊ 1983 86 ಡಿಸೆಂಬರ್ ತನಕ ಆಯಿತು ನಮ್ಮದು. ಆಮೇಲೆ ಸ್ವಲ್ಪ 1-2 ತಿಂಗಳು ಹೀಗೆ ಇದ್ದೆ. ಆಮೇಲೆ ಜಾಯ್ನ್ ಆಗಿದ್ದೆ. ಸೊ ಮದುವೆಯ ನಂತರದ ಜೀವನ ನಿಮ್ಮದು? ಮದುವೆ
ಮದುವೆ 1991 ಆಗಿದೆ. ನನ್ನ ಗಂಡ ಸುಂದರ್ ಪೂಜಾರಿ ಹೇಳಿ, ಅವರು ಕೊಳಲನ್ನು ನುಡಿಸ್ತಾರೆ. ಅದು ಅಲ್ಲದೆ ಮೊದಲು ನಮ್ಮ ಒಟ್ಟಿಗೆ ಸ್ಟಾರ್ಟಿಂಗಲ್ಲಿ ಅವರು ಕತೆ, ಕವನ ಮತ್ತು ನಾಟಕ, ನಿರ್ದೇಶನ, ಆ್ಯಕ್ಟಿಂಗ್ ಎಲ್ಲ ಮಾಡ್ತಿದ್ರು ಅದರಲ್ಲಿ. ಮತ್ತು ಅವರದ್ದು ಕೆಲವು ನಾಟಕ ತುಂಬ ಕಡೆ ಎಲ್ಲ ಪ್ರದರ್ಶನ ಆಗಿದೆ. ಮತ್ತು ಆವಾಗ ಮತ್ತು ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಮತ್ತು ಅದರಲ್ಲಿ ಸ್ವಲ್ಪ ಜೀವನ ಇದು ಮುಂದಕ್ಕೆ ಹೋಗೋದು ಭಾರಿ ಕಷ್ಟ, ಮದುವೆ ಲೈಫ್ ಅದು ಆಗೋದಿಲ್ಲ ಅಂತೇಳಿ ಮತ್ತು ಅವರು ಅದರ ಮೊದಲು ಫೋಟೋಗ್ರಫಿ ಕಲ್ತಿದ್ರು ಅವರು. ನಂತರ ನಮ್ಮ ಮದುವೆ ಆದ ಮೇಲೆ ಫೋಟೋಗ್ರಫಿಯನ್ನೇ ಕಂಟಿನ್ಯೂ ಮಾಡಿದರು. ಫೋಟೋಗ್ರಫಿ, ವಿಡಿಯೋಗ್ರಫಿ ಅದೆಲ್ಲ ಮಾಡಿದರು ಅವರು. ಆಮೇಲೆ ಸ್ವಲ್ಪ ವರ್ಷದ ನಂತರ LIC ಮಾಡಿದರು. ಮತ್ತು ಇತ್ತೀಚೆಗೆ ಒಂದು 15 ಇಯರ್ಸ್ ಫ್ಲೂಟ್ ಅವರು ಕಲ್ತರು. ಆಮೇಲೆ ಈಗ ತರಗತಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮಣಿಪಾಲ, ಮ್ಯಾಂಗ್ಳೂರು, ಮತ್ತು ಕಾರ್ಕಳ, ಮತ್ತು ಮಣ್ಣಪ್ಪಳ್ಳ ಎಲ್ಲ ಕಡೆ ವಾರದಲ್ಲಿ ಒಂದೊಂದು ದಿವಸ ಹೋಗಿ ಕ್ಲಾಸ್ಗಳನ್ನು ಕೊಡ್ತಾ ಇದ್ದಾರೆ. ತುಂಬ ಒಳ್ಳೆ ಕೊಳಲು ನುಡಿಸ್ತಾರೆ. ಮತ್ತು ಸ್ವಲ್ಪ ಸಂಗೀತ ಹೇಳಿದರೆ ನನಗೆ ಮೊದಲಿಂದಲೂ ಇಷ್ಟ ಇತ್ತು, ಆದರೆ ಕೇಳೋದು ಮಾತ್ರ, ಹಾಡೋದು ನನಗೆ ಬರುವುದಿಲ್ಲಲ್ಲ ಅದಕ್ಕೆ. ಹೌದು, ಕೇಳೋದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ಅವರು ಕೇಳುವಾಗ, ಅವರು ನುಡಿಯುವಾಗ ನಮಗೆ ಸಹ ಕೇಳಲಿಕ್ಕೆ ಖುಷಿ ಆಗ್ತದೆ. ತಮಾಷೆಗಾಗಿ ಒಂದು ಪ್ರಶ್ನೆ ಕೇಳ್ತೇನೆ, ನಿಮಗೆ ಇಷ್ಟವಾದ ಹಾಡುಗಳನ್ನು ನೀವು ಅವ್ರ ಹತ್ರ ನುಡಿಸ್ಲಿಕ್ಕೆ ಹೇಳಿ ಆನಂದ ಪಟ್ಟಿದ್ದು ಉಂಟಾ? ಅಲ್ಲ, ಅವರು ಕೆಲವು ನುಡಿಸ್ತಾರೆ, ಅದರಲ್ಲಿ ನಮಗೆ ಖುಷಿ ಆಗ್ತದೆ. ನಾವು ಹೇಳಿದ್ದು ಉಂಟು, ಅಂದ್ರೆ ಇದನ್ನು ಈ ಹಾಡನ್ನ ನುಡಿಸಿ ಹೇಳಬೇಕು, ನೀವು ಇದನ್ನು ಹೀಗೆ ಹೇಳಬೇಕು, ನಿಮ್ಮದೊಂದೊಂದು ಟ್ರಾನ್ಸದಲ್ಲಿ ಸ್ವಲ್ಪ ಕಡಿಮೆ ಇದು, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತಾ ಉಂಟು, ಅದೆಲ್ಲ ಹೇಳಿದ್ದೇವೆ. ಅಂದರೆ ಮಕ್ಕಳು ಸಹ ಅದನ್ನು ಅವರು ನುಡಿಸಿದನ್ನು ಕರೆಕ್ಟಾಗಿ ಕೇಳಿ ತಿಳ್ಕೊಳ್ತಾರೆ. ಮಕ್ಕಳಿಗೆ ಸಹ ಎಲ್ಲ ಇಂಟ್ರೆಸ್ಟ್ ಉಂಟು ಅದರಲ್ಲಿ ಸಹ. ಆದರೆ ನಿಮಗೆ ಇಷ್ಟವಾದ ಹಾಡು ಇರುತ್ತಲ್ಲ, ಯಾವುದಾದ್ರೂ ಒಂದು ಹಾಡು ನಿಮಗೆ ಇಷ್ಟ ಅಂತ ಇಟ್ಕೊಳ್ಳಿ, ಅದನ್ನ ಕೊಳಲಿನಲ್ಲಿ ನೀವು ನುಡಿಸಿ ಅಂತ ಕೇಳಿದ್ದುಂಟಾ? ನಂಗೆ ಆ ಹಾಡನ್ನ ಕೊಳಲಲ್ಲಿ ಕೇಳ್ಬೇಕಂತ ಉಂಟು, ನುಡಿಸಿ. ಸಿಂಗಾರಿ ಅಂತ ಹೇಳಿ ಅದು ನುಡಿಸ್ತಾರೆ ಅವರು, ಮೋಕೆದ ಸಿಂಗ. ಅದು ಸಹ ಇಷ್ಟ ಇತ್ತು ನನಗೆ, ನಾನು ಯಾವಾಗಲೂ ಹೇಳ್ತಿದ್ದೆ ತುಳು ಪದ್ಯ ನೀವು ಕಲಿಬೇಕು ಅದರಲ್ಲಿ, ಅದು ಸ್ವಲ್ಪ ಕಲೀರಿ ಅಂತೇಳಿ. ಮೋಕೆದ ಸಿಂಗಾರಿ ಅಂತ ಅದ್ರದ್ದು ಒಂದು ಕಲಿತಿದ್ದಾರೆ, ಹಾಕಿದ್ದಾರೆ ಅವರು. ಹೌದು, ಸ್ವಲ್ಪ ಅವರದ್ದು ಕೊಳಲು ಕೇಳಲಿಕ್ಕೆ ಸಹ ನಮಗೆ ಈಗ ಒಳ್ಳೆದಾಗ್ತದೆ. ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಿ ಅಂತ ನಾವು ಪುನಃ ಹೇಳ್ತಾ ಇರ್ತೇವೆ. ಅಂತೂ ಸತತ ಪ್ರಯತ್ನದಿಂದ ಅವರು ತುಂಬಾ ಕೊಳಲಿನಲ್ಲಿ ಒಳ್ಳೆ ಕಲಾವಿದರಾಗಿ ಮೂಡಿ ಬಂದಿದ್ದಾರೆ. ಓಕೆ, ಈಗ ಸಾಧಾರಣವಾಗಿ ಮನೆಯಲ್ಲಿ ದೊಡ್ಡ ಮಕ್ಕಳಾಗಿ ಹುಟ್ಟರೆ ಜವಾಬ್ದಾರಿ ಜಾಸ್ತಿ ಇರ್ತದೆ. ನೀವೀಗ 6ನೇವರು ಅಂತ ಹೇಳಿದ್ರಿ, ಅಲ್ಲಿ ನಿಮ್ಗಿಂತ ಹಿರಿಯವರು 5 ಜನ ಇದ್ರಲ್ವಾ? ಅವರ ಪ್ರೀತಿ ಹೇಗೆ ಇತ್ತು? ನಿಮ್ಮ ಜವಾಬ್ದಾರಿ ಹೇಗಿತ್ತಲ್ಲಿ? ಅಲ್ಲ, ಯಾಕಂದ್ರೆ ಅಕ್ಕನವರು ನಮ್ಮೊಟ್ಟಿಗೆ, ಅವರು ಸ್ವಲ್ಪ ನಾವು ದೊಡ್ಡದಾಗುವಾಗ ಅವರಿಗೆ ಕೆಲಸಕ್ಕೆ ಬಂತು, ಮದುವೆ ಆಗಿ ಆಚೆ ಮುಂದೆ ಹೋದ್ರು. ಸೊ ಹಾಗಾಗಿ ಅವರಕ್ಕಿಂತ ಜವಾಬ್ದಾರಿ ನನ್ನ ಮೇಲೆಯೇ ಜಾಸ್ತಿ ಬಿತ್ತು. ಸ್ವಲ್ಪ ಸಮಯ ನಾನು ಅಮ್ಮನವರೊಟ್ಟಿಗೆ ತುಂಬಾ ಸಮಯ ಇದ್ದೆ, ಅಮ್ಮನೊಟ್ಟಿಗೆ, ಪಪ್ಪನೊಟ್ಟಿಗೆ. ಹಾಗೆ ಅವರೆಲ್ಲ ಮದುವೆ ಆಗಿ ಎಲ್ಲ ಸ್ವಲ್ಪ ಬಾಂಬೆ ಹಾಗೆಲ್ಲ ಹೋದ್ರು. ಅಕ್ಕನವರಿಬ್ಬರು ಸಹ ಬಾಂಬೆ, ಮತ್ತೊಬ್ಬಳು ಮಣಿಪಾಲ, ಹಾಗೆಲ್ಲ ಸ್ವಲ್ಪ ಹೋಗುವಾಗ ನಮಗೆ ಸ್ವಲ್ಪ ಜವಾಬ್ದಾರಿಗಳು ಬಿತ್ತು. ಮತ್ತು ನಾನು ಸ್ವಲ್ಪ ತುಂಟಿಯಾದ ಕಾರಣ ಅಮ್ಮ ನನಗೆ ಯಾವುದು ಎಂಥ ವಿಷಯದಲ್ಲಿ ಸ್ವಲ್ಪ ಡಿಸ್ಕಷನ್, ಸ್ವಲ್ಪ ಇದೆಲ್ಲ ಮಾತಾಡ್ತಿದ್ರು, ಎಲ್ಲ ಏನು ಮಾಡುವ ಹೀಗೆ ಅಂತ ಹೇಳಿ. ಮತ್ತು ನನ್ನ ಅಣ್ಣನವರಿಬ್ಬರಿದ್ದರು, ಸಹ ತುಂಬ ನಮ್ಮೊಟ್ಟಿಗೆ ತುಂಬ ಸಣ್ಣ ಮಕ್ಕಳಾಗಿ ನಮ್ಮನ್ನು ನೋಡ್ತಿದ್ರು. ಬಾಲ್ಯದಲ್ಲಿರುವಾಗ ನಮ್ಮ ಅಣ್ಣನವರು ತುಂಬ ಖುಷಿಯಲ್ಲಿ ನಮ್ಮನ್ನು ಅವರೊಟ್ಟಿಗೆ, ಸ್ನೇಹಿತರೊಟ್ಟಿಗೆ ಪಿಕ್ಚರ್ಗೆ ಕರ್ಕೊಂಡು ಹೋಗಿದ್ರು. ಯಾಕೆ ಹೀಗೆ ಕರ್ಕೊಂಡು ಹೋಗ್ತೀವಿ, ಇರಲಿ ಅದು ನನ್ನ ತಂಗಿ ಬರಲಿ ಸೈಕಲಲ್ಲಿ. ಆವಾಗೆಲ್ಲ ಇರಲಿಲ್ಲಲ್ಲ ಸ್ಕೂಟರ್, ಅದು ಇದೆಲ್ಲ ಕಡಿಮೆ ಅಲ್ಲ. ಸೈಕಲ್ ಒಟ್ಟಿಗೆ ಅವರ ಕೆಲಸ ಮುಗಿಸಿ ಫ್ರೆಂಡ್ಸ್ ಒಟ್ಟಿಗೆ ಹೋಗುವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಅದನ್ನೆಲ್ಲ ನಾವು ಮರೀಲಿಕ್ಕಿಲ್ಲ. ತುಂಬ ಒಳ್ಳೆ ನಮಗೆ ಖುಷಿಯಲ್ಲಿ ಜೀವನ ಹೋಗ್ತಿತ್ತು. ಆದರೆ ಆವಾಗ ಸ್ವಲ್ಪ ಹಣದ ಸ್ವಲ್ಪ ಕಡಿಮೆ. ಅವಾಗ ನಾನು ಎಣಿಸ್ತಿದ್ದೆ, ಏನಾದರೂ ಮಾಡಿ ನಾವು ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು ಅಂತೇಳಿ. ಆದರೆ ಸಂತೋಷ ಪಡಲಿಕ್ಕೆ ಕೇವಲ ಹಣ ಮುಖ್ಯ ಆಗೋದಿಲ್ಲ, ಹಣದೊಂದಿಗೆ, ಹಣ ಇಲ್ಲದೇನೂ ಕೂಡ ನಾವು ಸಂತೋಷವಾಗಿರ್ಬೋದು. ಅದು ಶುವರ್. ಹಣವೇ ಮೊದಲ ಪ್ರಾಮುಖ್ಯತೆ ಅಲ್ಲ. ಅಲ್ಲ ಮೇಡಮ್, ಅದು ಶುವರ್ ಹೇಳ್ತೇನೆ. ಅದ್ರ ಆವಾಗಿನ ಸಂತೋಷ ಈಗಂತೂ ಬರಲಿಕ್ಕೆ ಇಲ್ಲ. ಆವಾಗಿನ ಜೀವನ ಈಗ ಮಕ್ಕಳಿಗೆ ಸಿಗ್ಲಿಕ್ಕಿಲ್ಲ. ನಾವು ರಂಗೋಲಿ, ಕುಟ್ಟಿದೊಣ್ಣೆ, ಬೊಗರಿ ಎಲ್ಲ ಆಡ್ತಿದ್ದೆವು, ಎಲ್ಲ ಕ್ರಿಕೆಟ್ ಅದು ಇದೆಲ್ಲ ಆಡ್ತಿದ್ದೆವು ನಾವು.
ಆಗ ನೀವು ಆಟ ಆಡ್ತಿದ್ರಿ ಅಂತ ಹೇಳ್ತಿದ್ರಿ. ಈಗಿನ ಮಕ್ಕಳಿಗೆ ಪಾಪ ಏನಂತ ಗೊತ್ತಿಲ್ಲ. ಆರ್ಟ್ ಕಲಿಯೋದಕ್ಕೆ ಟೈಮ್ ಇಲ್ಲ ಅವರಿಗೆ. ಓದು 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 24 ಗಂಟೆ ಹಾಗಾಗ್ತಾ ಉಂಟು. ಓದು ಅದೆಲ್ಲ ಒಂಥರ ಸ್ವಲ್ಪ ಚೇಂಜಸ್ ಇದೆ. ಅಂದರೆ ಮೊದಲಿನ ಹಾಗೆ ಆಗೋದಿಲ್ಲ. ವಿದ್ಯಾಭ್ಯಾಸದ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ನನ್ನ ಮಗು 96 ಆದರೆ ಮತ್ತೊಬ್ಬರ ಮಗು 98 ತರಬೇಕಂತೇಳಿ ಆ ಟೈಪ್ ಎಲ್ಲರದ್ದು ಮನೋಭಾವನೆ ಉಂಟು. ಸೊ ಅದರಿಂದ ಮೊದಲೆಲ್ಲ ನಮಗೆ ಹಾಗೆ ಇರ್ತಿಲ್ಲ. ಪಪ್ಪನವರು ರೆಡ್ ಗೀಟು ಉಂಟಾ, ಕೆಂಪು ಗೀಟು ಉಂಟಾ, ಇಲ್ವಾ, ಸರಿ ಪಾಸ್ ನೇಚರ್ ಹಾಕ್ತಿದ್ರು. ಈಗ ಹಾಗೆ ಇಲ್ಲ. ಈಗ ಮಕ್ಕಳ ಇದರಲ್ಲಿ ತುಂಬ ಕಾಂಪಿಟೇಷನ್. ಮಕ್ಕಳಿಗೆ ಎಲ್ಲ ಥರದ ವಿದ್ಯೆ ಬೇಕು. ಅವರಿಗೆ ಎಲ್ಲ ಥರದ್ರಲ್ಲಿ ಅವರು ಮುಂದೆ ಹೋಗಬೇಕು. ಡ್ಯಾನ್ಸ್, ಕರಾಟೆ, ರಂಗೋಲಿ, ಅದು ಇದೆಲ್ಲದರಲ್ಲಿ ಮುಂದೆ ಹೋಗ್ಬೇಕಂತೇಳಿ ಪ್ರತಿಯೊಬ್ಬ ಗೃಹಿಣಿಯು ಆಶೆ ಮಾಡ್ತಾರೆ. ಹಾಗೆ ನಾನು ಸಹ ಮಾಡಿದ್ದೆ ಆಶೆ. ಅಂದರೆ ನನ್ನ ಮಕ್ಕಳು ಸಹ ಒಳ್ಳೆ ಡ್ಯಾನ್ಸಿನಲ್ಲಿದ್ದರು. ಮತ್ತು ಇದು ಇವರು ಸ್ವಿಮ್ಮಿಂಗ್ನಲ್ಲಿದ್ದರು ನನ್ನ ಮಕ್ಕಳು. ಒಳ್ಳೆ ತುಂಬ ಪ್ರೈಸ್ ಎಲ್ಲ ತಗೊಂಡು ಬಂದಿದ್ದರು. ಎಲ್ಲ ಒಳ್ಳೆ ಇದು ಬ್ಯಾಂಗ್ಳೂರಿಗೆಲ್ಲ ಹೋಗಿದ್ದಾರೆ. ಮಕ್ಕಳ ಹೆಸರು ನನ್ನ ಮಗನ ಹೆಸರು, ಇಬ್ಬರು ಮಕ್ಕಳು ನನಗೆ. ಮಗನ ಹೆಸರು ಸೋಹನ್ ಒಬ್ಬನು, ಮತ್ತೊಬ್ಬ ಸನತ್ ಅಂತೇಳಿ. ಸೋಹನ್ ಈಗ ಇಂಜಿನಿಯರ್ ಆಗಿ M.Tech ಆಗಿ ಅವನು ಬ್ಯಾಂಗ್ಳೂರಲ್ಲಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಾನೆ. ಮದುವೆ ಆಗಿದೆ. ಅವನ ಹೆಂಡತಿ ಸಹ ಇಂಜಿನಿಯರ್. ಮತ್ತು ನನ್ನ ಎರಡನೆಯವನು ಸನತ್ ಅಂತೇಳಿ, ಅವನು M.Tech ಆಗಿದೆ ಮೆಕ್ಯಾನಿಕಲ್ನಲ್ಲಿ. ಈಗ ಸಾಫ್ಟ್ವೇರ್ ಕಲಿತಾ ಇದ್ದಾನೆ ಸ್ವಲ್ಪ. ಆಮೇಲೆ ಜಾಬ್ಗೆ ಸಹ ಟ್ರೈ ಮಾಡ್ತಾ ಇದ್ದಾನೆ. ಮನೆಯಲ್ಲಿದ್ದಾನೆ ಈಗ ನಮ್ಮೊಟ್ಟಿಗೆ. ಅವನಿಗೆ ಸ್ವಲ್ಪ ನಮ್ಮ ತಂದೆ ತಾಯಿದು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ಹಾಗಾಗಿ ಸ್ವಲ್ಪ ಸಮಯ ನಮ್ಮೊಟ್ಟಿಗೆ ಇರ್ತೇನೆ ಅಂತ ಹೇಳ್ತಿದ್ದಾನೆ. ಹಾಗೆ ಉದ್ಯೋಗ ಸಹ ಟ್ರೈ ಮಾಡ್ತಾ ಇದ್ದಾನೆ. ಓಕೆ, ನೀವು ವೃತ್ತಿಯನ್ನು ಪ್ರಾರಂಭ ಮಾಡಿದ ದಿನಗಳ ಒಂದು ಅನುಭವ? ನಾವು ವೃತ್ತಿ ಆರಂಭ ಮಾಡಿದ್ದು 1986 ಸ್ಟಾರ್ಟಿಂಗ್. ಆವಾಗ ತುಂಬ ದ್ವಂದ್ವ ಇದು ಮತ್ತು ಸಂಘರ್ಷವೇ. ನರ್ಸಿಂಗ್ ಹೇಳಿದರೆ ಭಾರೀ ಕಷ್ಟದ ದಿನಗಳು. ಅಂದರೆ ನರ್ಸಿಂಗ್ ಹೇಳಿದರೆ ಒಂದು ಕಡೆಯಿಂದ ನಮಗೆ ಒಂಥರ ಇದು ಈಗ ಪೇಷಂಟ್ ರೋಗಿಗಳು ಅವರೊಟ್ಟಿಗೆ ನಾವು ಇರೋದು. ಸೊ ಅವರಿಗೆ ಸಮಾಧಾನ ಆಗೋ ಹೋಗಿ ನಾವು ನಡಿಬೇಕು. ಮತ್ತು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಉಂಟು. ಅವರಿಗೆ ಹುಷಾರಾಗುವವರಿಗೆ ನಾವು ಅವರ ಆರೈಕೆ ಮಾಡಬೇಕು. ಪ್ರತಿಯೊಂದು ವಿಷಯದಲ್ಲಿ ಸಹ ನಾವು ಸಿನ್ಸಿಯರಿಟಿ ಆಗಿ ನಾವು ನಮ್ಮ ಕೆಲಸವನ್ನು ಮಾಡಿಕೊಳ್ಳೇಬೇಕು. ಯಾಕಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಜೀವಕ್ಕೆ ಅಪಾಯ. ನಾವು ಮೆಷಿನೊಟ್ಟಿಗೆ ವ್ಯವಹಾರ ಮಾಡೋದಲ್ಲ, ಜೀವದೊಟ್ಟಿಗೆ ವ್ಯವಹಾರ ಮಾಡೋದು. ಆ ನರ್ಸಿಂಗ್ ಹೇಳಿದರೆ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಅದನ್ನು ಎಲ್ಲರೂ ಸಹ ಸಾಧಾರಣ ಈಗಿನ ಕಾಲದವರು ಸಹ ನಾವು ತಲೆಯಲ್ಲಿ ಹಿಡ್ಕೊಳ್ಳೇಬೇಕು. ಯಾಕಂದರೆ ತುಂಬ ಒಳ್ಳೆಯ ಕೆಲಸ, ಆದರೆ ಅಷ್ಟೇ ಕಷ್ಟಕರವಾದ ಕೆಲಸವು ಸಹ ಅದು. ಜವಾಬ್ದಾರಿಯುತ ಅದು. ನಾವು ಒಂದೇ ಇಂಜೆಕ್ಷನ್ ರೆಡಿ ಮಾಡುವಾಗ ಅದರದ್ದು ಕರೆಕ್ಟಾಗಿ ಪರ್ಸೆಂಟೇಜ್ ವಾಟರ್ ಏನಾದರೂ ಹಾಕದಿದ್ದರೆ ಅದು ಸ್ವಲ್ಪ ಸೊಲ್ಯೂಷನ್ ಕರೆಕ್ಟಾಗಿ ಸಿಗೋದಿಲ್ಲ. ಆಗ ಏನಾಯಿತು, ನಾವು ಕೊಡುವ ಪೇಷಂಟಿಗೆ ಉಪದ್ರ ಆಗ್ತದೆ. ತುಂಬ ಎಚ್ಚರಿಕೆ ಬೇಕು. ಮತ್ತು ಒಂದು ವಾರ್ಡ್ನಲ್ಲಿ ಹೇಳುವಾಗ ತುಂಬ ಪೇಷಂಟ್ಸ್ ಇರ್ತಾರೆ. ಒಂದು 4-5 ಅಂದರೆ ಒಂದು ತುಂಬ ಸಹ ಇರ್ತದೆ, 50 ಸಹ ಇರ್ತಾರೆ. ಒಂದು ಇದರಲ್ಲಿ ಸಹ 10 ಪೇಷಂಟ್ಸ್ ಇರುವುದು ಉಂಟು. ಜನರಲ್ ವಾರ್ಡ್, ಅಕ್ಯೂಟ್ ವಾರ್ಡ್, ಎಲ್ಲ ವಾರ್ಡ್ಗಳನ್ನು ನಾನು ಮಾಡಿದ್ದೇನೆ. ಸ್ಪೆಷಲಿ ಫಸ್ಟ್ ಜಾಯ್ನ್ ಆಗುವ ಆಪರೇಷನ್ ಥಿಯೇಟರ್ಲಿ ಮಾಡಿದ್ದೇನೆ. ಆಗ ಎಲ್ಲ ತುಂಬ ಇದು ಹೇಳ್ತೇವಲ್ಲ, ನೋಡದಿದ್ದನ್ನು ನೋಡುವಾಗ ಫಸ್ಟಿಗೆ ತುಂಬ ನಮಗೆ ಹೆದರಿಕೆ ಇತ್ತು ಭಾರಿ. ಅಂದರೆ ಫಸ್ಟಿಗೆ ನಾನು ಇದೇನು ಈ ಥರ ಕೊಯ್ತಾರಲ್ಲ, ಅಂದರೆ ನಾವು ನರ್ಸಿಂಗ್ ಇದು ಥಿಯರಿ ಕಲಿತಿದ್ದೇವೆ, ಆದರೆ ಪ್ರಾಕ್ಟಿಕಲ್ ಆಗಿ ನಾವು ನೋಡುವಾಗ ನಮಗೆ ಅದರದ್ದು ಸ್ವಲ್ಪ ಧೈರ್ಯವೇ ಒಳಗಿನಿಂದವೇ ಧೈರ್ಯ ತಗೊಳ್ಳೇಬೇಕು. ಮತ್ತು ಹತ್ತಿರದವರ ಹತ್ರ ಕೇಳಿ ಇದೇ ಥರ ಹೌದು, ಸ್ವಲ್ಪ ಧೈರ್ಯ ಮಾಡ್ಕೊಳ್ಳೇಬೇಕು. ನಾವಿದೆಲ್ಲ ನೋಡ್ತೇವೆ, ಮಾಡ್ತೇವೆ, ಅಸಿಸ್ಟ್ ಮಾಡ್ತೇವೆ, ಅದನ್ನು ನಾವೇ ತಗೊಳ್ಬೇಕು. ನಾವು ಸ್ವಲ್ಪ ಮನಸ್ಸನ್ನು ಆಚೀಚೆ ಮಾಡ್ಕೊಳ್ಬಾರ್ದು, ಆಗ ತಪ್ಪಿ ಹೋಗ್ತದೆ. ಆದರೆ ಒಮ್ಮೆ ಸಿಸರಿನ್ ಆಗಿ ನಾನು ಸಣ್ಣ ಫಸ್ಟ್ ಸ್ಟಾರ್ಟ್ ಇರುವಾಗ ಸಿಸರಿನಿಗೆ ನಿಂತಿದ್ದೆ. ಅಂದರೆ ಆಗ ಒಂದು ತಾಯಿಗೆ ಒಂದು ಮಗು ಹೊರಗೆ ಬರುವಾಗ ಆ ಎದ್ದ ನೋವು ಎಲ್ಲ ಹೋಗುವಾಗ ದೇವರೇ, ಇಷ್ಟು ಒಂದು ಜವಾಬ್ದಾರಿಯುತವಾದ ಕೆಲಸಕ್ಕೆ ನಾವು ಬಂದಿದ್ದೇವಲ್ಲ, ಅದು ಖುಷಿ ಆಗ್ತದೆ. ಆಗ ಅವರು ಎಲ್ಲ ನೋವುಗಳನ್ನು ಮರೆತು ಮಗುವನ್ನು ಮುಖ ಹೀಗೆ ತೋರಿಸ್ತಾರೆ, ಮಗುವನ್ನು ಎತ್ತಿ ತುಂಬ ಖುಷಿ ಪಡ್ತಾರೆ ಅಮ್ಮನವರು. ತಾಯಿಗೆ ಯಾವ ಥರದ ಖುಷಿ ಆಗ್ತದೆ ಆವಾಗ ನೋಡಬೇಕು ನಮಗೆ ಖುಷಿ ಆಗುವಂಥದ್ದು.
ಸೊ ಮತ್ತೆ ಸಾಧಾರಣವಾಗಿ ಮನುಷ್ಯರು ನಾವು ಎಲ್ಲರೂ ಸಹಜವಾಗಿ ಬಯಸುವುದೇನಂತ ಹೇಳಿದ್ರೆ ನಮಗೊಂದು ಏಜಲ್ಲಿ ನಾವು ಸಂಪಾದನೆ ಮಾಡಬೇಕು, ಮತ್ತೆ ವಯಸ್ಸಾದ್ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ವಯಸ್ಸಾದ್ಮೇಲೆ ನಮ್ಗೆ ಏನೆಲ್ಲ ನೀಡ್ಸ್ ಇರುತ್ತೆ ಅದನ್ನು ನಾವು ಫುಲ್ಫಿಲ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ನಾವು ಈಗಿಂದನೇ ನಾವು ಸಂಪಾದನೆ ಮಾಡಿ ಅದನ್ನು ಉಳಿಸ್ಕೊಳ್ಬೇಕು ಅಂಥೇಳಿ ನಾವು ಯೋಚನೆ ಮಾಡೋದು. ಆ ನಿಟ್ಟಿನಲ್ಲಿ ನೀವು ಕೂಡ ಯೋಚನೆ ಮಾಡಿ ನೀವು ಸೌದಿಗೆ ಅಬ್ರಾಡ್ ಹೋಗಿದ್ದೀರಿ ನಿಮ್ಮ ಒಂದು ವೃತ್ತಿಯಲ್ಲಿ. ಅಲ್ಲಿಯ ಒಂದು ಅನುಭವಗಳು. ಸ್ಟಾರ್ಟಿಂಗ್ಸ್ ಇಲ್ಲಿದ್ದು ಸ್ಯಾಲರಿ ಆವಾಗ ನಾನು ಜಾಯಿನ್ ಆಗೋದು 1,000. ಹಾಗೆ ಅಲ್ಲಿ ಎಲ್ಲಾದ್ರೂ ಹೋದ್ರೆ ಸ್ವಲ್ಪ ಜಾಸ್ತಿ ಸಿಗ್ಬೋದು ಅಂತ ಹೇಳಿ ಹೋದೆ. ಅಲ್ಲಿದ್ದು ಜೀವನ ಸಹ ಕೆಲಸ ಮಾಡುವಾಗ ಒಳ್ಳೆ ನನಗೆ ಅನುಭವ ಆಗಿತ್ತು. ಯಾಕಂದರೆ ಅಲ್ಲಿದ್ದ ಡಾಕ್ಟರ್ಸ್ ಆಗಲಿ, ನಮ್ಮ ಇವರು ಅಲ್ಲಿದ್ದ ಸೆಕ್ಯೂರಿಟೀಸ್, ಡಾಕ್ಟರ್ಸ್, ನರ್ಸಸ್, ಮತ್ತು ನರ್ಸಿಂಗ್ ಸೂಪರ್ಡೆಂಟ್, ಡೈರೆಕ್ಟರ್ ಅವರೆಲ್ಲ ತುಂಬ ಒಳ್ಳೆಯವರಾಗಿದ್ದರು. ಬೇರೆ ಬೇರೆ ನ್ಯಾಷನಾಲಿಟಿ ಬಂದಿದ್ರು ಸಹ ನಮ್ಮನ್ನು ಒಳ್ಳೆ ಪ್ರೀತಿಯಿಂದ ನೋಡ್ತಿದ್ರು ಅವರು. ಯಾಕಂದರೆ ನಮಗೆ ಸಪೋರ್ಟಿವ್ ಆಗಿದ್ದರು. ಮತ್ತು 3 ವರ್ಷ ಸಹ ಹಾಗೆ ಒಳ್ಳೆದ್ರಲ್ಲಿ ಕೆಲಸ ಮಾಡ್ತಿದ್ದೆ. ಒಂದು ವಿಸಿಟಿಂಗ್ ಟೈಮಲ್ಲಿ ಮಾತ್ರ ನಾವು ಆದಷ್ಟು ಸ್ವಲ್ಪ ಎಚ್ಚರವಾಗಿರ್ಬೇಕು. ಯಾಕಂದರೆ ಎಲ್ಲ ಥರದ ಜನರೆಲ್ಲ ಬರ್ತಾರಲ್ಲ, ಅವರಿಂದ ಒಂದು ಆನ್ಸರ್ ಹೇಳುವಾಗ ನಾವು ಸ್ವಲ್ಪ ಜಾಗೃತಿ ಆಗಿರ್ಬೇಕು. ಅಲ್ಲದೆ ಬೇರೆ ಯಾವ ತೊಂದರೆಗಳು ಇರಲಿಲ್ಲ. ಒಳ್ಳೆದ್ರಲ್ಲಿ ಬಂದಿದ್ದೆ, ಒಳ್ಳೆದ್ರಲ್ಲಿ ಹೋಗಿ ಬಂದಿದ್ದೆ ನಾನು. ಮತ್ತೆ ಮಗನಿಗೆ ತೊಂದರೆ ಆದ್ರಿಂದ ನಾನು ಈಚೆ ಬಂದೆ. ಹೌದು, ಚಿಕ್ಕ ಮಕ್ಕಳನ್ನ ಬಿಟ್ಟಿರೋದು ತಾಯಿಗೂ ಕಷ್ಟ ಆಗ್ತದೆ. ಮತ್ತೆ ಅವಾಗ ಎಲ್ಲ ಈಗಿನ ಥರ ವಿಡಿಯೋ ಕಾಲ್ಸ್ ಅದೆಲ್ಲ ಇರಲಿಲ್ಲ, ಇಲ್ಲಿ ಫೋನ್ ಮಾತ್ರ ಇತ್ತು, ಕಾಯಿನ್ ಫೋನ್. ಆದ್ರಿಂದ ಮಗುವನ್ನು ತುಂಬ ಎಣಿಸೋದಕ್ಕೆ ಹಾಗೆ ಮತ್ತೆ ಬಿಟ್ಟು ಬಂದೆ. ಮತ್ತೆ ಹಾಗೆ ನಿಮ್ಮ ವೃತ್ತಿಯಲ್ಲಿ ಮುಖ್ಯವಾಗಿ ಬೇಕಾಗುವುದು ತಾಳ್ಮೆ. ಅದು ಎಷ್ಟರ ಮಟ್ಟಿಗೆ 100ಕ್ಕೆ 200% ತಾಳ್ಮೆ ಬೇಕು ನಮಗೆ. ಯಾಕಂದರೆ ತಾಳ್ಮೆ ಇಲ್ಲದ್ರೆ ನಮ್ಮ ವೃತ್ತಿಯಲ್ಲಿ ಕೆಲಸವೇ ಆಗೋದಿಲ್ಲ. ಸಿಟ್ಟನ್ನು ನುಂಗಲೇಬೇಕು ನಮಗೆ. ನೀವು ಯಾರಾದರೂ ಎದುರುಗಡೆ ಏನಾದರೂ ಹೇಳುವಾಗ ನಮಗೆ ಸಿಟ್ಟು ಬರ್ತದೆ ಸಹಜ, ಆದರೂ ಅದನ್ನು ನುಂಗಬೇಕು, ತೋರಿಸಲಿಕ್ಕಿಲ್ಲ. ಯಾಕಂದರೆ ಅವರು ಫಸ್ಟ್ ಆಫ್ ಆಲ್ ನೋವಿನಿಂದ ಬರುವವರು. ಅವರಿಗೆ ತುಂಬ ಅಡಚಣೆಗಳಿರ್ತದೆ ಮತ್ತು ನೋವುಗಳಿರ್ತದೆ. ಅಲ್ಲಿರುವಾಗ ನಾವು ನಮ್ಮ ನೋವನ್ನು ಅವರಿಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಏನಾದರೂ ನೋವಿನಿಂದ ನಾವು ಹೇಳಿದರೆ ನಾವು ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಲ್ಲದ್ರೆ ನಮಗೆ ನರ್ಸಿಂಗ್ ಲೈಫ್ ಆಗೋದಿಲ್ಲ. ಸೊ ಮತ್ತು ಒಬ್ಬೊಬ್ಬರು ಒಂದೊಂದು ವಿಧಗಳಾಗಿ ಮಾತಾಡ್ತಾರೆ. ಸೊ ಹಾಗೆಲ್ಲ ತುಂಬ ತೊಂದರೆಗಳನ್ನು ಅನುಭವಿಸಿದ್ದೇನೆ ನಾನು. ಹಾಗೆ ಒಮ್ಮೊಮ್ಮೆ ಅವರು ಸಿಟ್ಟಿನಿಂದ ಎಲ್ಲೆಲ್ಲಿ ಹೋಗಿ ಕಂಪ್ಲೇಂಟ್ಸ್ ಕೊಡುತ್ತಾರೆ. ಒಂದು ಕೈಯಿಂದ ಹೀಗೆ ಮಾಡುವವರು ಸಹ ಇದ್ದಾರೆ, ಸಿಟ್ಟು ಬರುವ ಹಾಗೆ. ಆದರೂ ಆ ಟೈಮಲ್ಲಿ ನಾವು ನಮ್ಮ ಸ್ವಲ್ಪ ಸಮಾಧಾನ ಮಾಡಿ ಕ್ಷಮೆ ಯಾಚಿಸಿ ಹಾಗೇನಾದರೂ ಮುಂದೆ ಹೋಗಬೇಕಾಗ್ತದೆ. ಯಾಕಂದರೆ ನರ್ಸಿಂಗ್ ಹೇಳಿದರೆ ಅದು ಹೇಳಿದಲ್ಲ ನಾನು ಮೊದಲೇ, ನಾವು ನಮ್ಮ ಇದು ರೋಗಿಗಳೊಟ್ಟಿಗೆ ನಾವು ಬದುಕೋದು, ಮಿಷನ್ಗಳೊಟ್ಟಿಗೆ ಬದುಕೋದಲ್ಲ. ಸೊ ಅವರಿಗೋಸ್ಕರ ನಾವು ಸ್ವಲ್ಪ ತ್ಯಾಗ ಮಾಡಲೇಬೇಕಾಗ್ತದೆ. ಸೊ ಆ ಥರ ನಾನು ಎಣಿಸಿದ್ದೇನೆ, ಎಲ್ಲರೂ ಸಹ ಎಣಿಸಲೇಬೇಕಾಗ್ತದೆ. ನರ್ಸಿಂಗ್ ಯಾರು ಮಾಡ್ತಾರೆ ನೋಡಿ. ಹೌದು, ನಾನು ಈಗ ನಿವೃತ್ತಿ ಆದ ಮೇಲೆ ಸ್ವಲ್ಪ ಯಾರಿಗಾದರೂ ಸಹಾಯ ಬೇಕಿದ್ರೆ ಮಾಡಿದ್ದೇನೆ. ಇಂಜೆಕ್ಷನ್ ಕೊಡಬೇಕಾದ್ರೆ, ಡ್ರೆಸ್ಸಿಂಗ್ ಮಾಡಬೇಕಾದ ಕರೆದ್ರೆ ನಾನು ಹೋಗಿದ್ದೇನೆ, ಫ್ರೀಯಾಗಿ ಮಾಡ್ತೇನೆ. ಬೇಕಾದ್ರೆ ಇನ್ನು ಮುಂದೆ ಸಹ ಮಾಡಲಿಕ್ಕೆ ರೆಡಿ ಇದ್ದೇನೆ. ಇಷ್ಟ ಉಂಟು ನನಗೆ. ನನ್ನಿಂದ ಏನಾದರೂ ಸ್ವಲ್ಪ ಸೇವೆ ಆಗೋದಿದ್ರೆ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ. ಯಾಕಂದರೆ ದೇವರು ನನಗೆ ಕಲಿಸಿಕೊಟ್ಟಿದ್ದಾರೆ. ಒಂದು ಡ್ರೆಸ್ಸಿಂಗ್ ಮಾಡಲಿಕ್ಕೆ ಹೇಳಿ ಕಲಿಸಿಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೊಡಲಿಕ್ಕೆ ಈಗ ಅಂತೇಳಿ ಕಲಿಸಿಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಬಿಡಬಾರ್ದು. ಮತ್ತು ಅವರ ನೀಡಲ್ಲಿ ಇರುವಾಗ ನಾವು ಮಾಡಿದರೆ ಅದಕ್ಕೆ ದೇವರು ನಮಗೆ ಒಳ್ಳೆ ಪ್ರತಿಫಲ ಕೊಡ್ತಾರೆ ಅಂತ ಹೇಳಿ ನಾನು ಸಹ ನಂಬಿದ್ದೇನೆ. ದೇವರ ಮೇಲೆ ಭರವಸೆ ಇಟ್ಟಿದ್ದೇನೆ. ಹಾಗೆ ನೀವು ಎಷ್ಟು ವರ್ಷ ಈ ವೃತ್ತಿಯನ್ನು ಮಾಡಿದ್ದೀರಿ? ಸಾಧಾರಣ ಮಣಿಪಾಲ KMCಯಲ್ಲಿ 29 ವರ್ಷ, ಮತ್ತೆ 3 ವರ್ಷ ಅಬ್ರಾಡಲ್ಲಿ ಇದ್ದೆ ನಾನು. ಒಂದು 32 ವರ್ಷ ಮಾಡಿದ್ದೇನೆ. ಒಂದು 3.5 years ಕೋರ್ಸ್ ಮಾಡಿದೆ. ಅದು ಹಾಗೆ ಅದರಲ್ಲೇ ಇಷ್ಟೊಂದು ಸುದೀರ್ಘ ಕಾಲ ಸೇವೆಯನ್ನು ಸಲ್ಲಿಸಿರುವಂಥ ನಿಮ್ಮ ಒಂದು ವೃತ್ತಿಯ ಟೋಟಲ್ ಅನುಭವ ಹೇಳಿಬಿಡಿ. ಟೋಟಲ್ ಅನುಭವ ಹೇಳಿದರೆ ಅದೇ ಹೇಳಿದಲ್ಲ, ಯಾಕಂದರೆ ಒಂದು ಗೃಹಿಣಿಯಾಗಿ ಈಗ ಸಾಧಾರಣವಾಗಿ ಒಬ್ಬರು ಒಂದು ವೃತ್ತಿಯನ್ನು ಮಾಡುವಾಗ ಅದರಿಂದ ನಿವೃತ್ತಿ ಹೊಂದಿದಾಗ ಒಮ್ಮೆ ಸಿಂಹಾವಲೋಕನ ಮಾಡುವ ಕ್ರಮ ಇರ್ತದೆ. ನಾನು ನಡೆದು ಬಂದ ದಾರಿ ಹೇಗೆ, ಯಾರನ್ನೆಲ್ಲ ಮೀಟ್ ಮಾಡಿದೆ, ಯಾರೊಂದಿಗೆ ಯಾವ ರೀತಿ ವ್ಯವಹಾರ ಮಾಡಿದೆ, ಆ ರೀತಿಯಲ್ಲೊಂದು ಸಿಂಹಾವಲೋಕನ ಮಾಡುವಂಥ ಕ್ರಮ ಇರ್ತದೆ. ನಿಮ್ಮ ಒಂದು ವೃತ್ತಿಯಲ್ಲಿ ನೀವು ಆ ರೀತಿ ನೋಡೋದಾದರೆ ಅಲ್ಲಿ ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು. ಹೌದು, ನಾವು ಎಲ್ಲ ಥರದ ರೋಗಿಗಳನ್ನು ನೋಡ್ತೇವೆ. ಅಂದರೆ ಕೆಲವರು ಹಣವಂತರು ಇರ್ತಾರೆ, ಕೆಲವರು ಹಣ ಇಲ್ಲದವರು ಇರ್ತಾರೆ. ಹೌದು, ಆಗ ಹಾಸ್ಪಿಟಲ್ ರೂಲ್ಸಿನ ಪ್ರಕಾರ ನಾವು ನಡಿಬೇಕಾಗ್ತದೆ. ಸೊ ಅವರಿಗೆ ಈಗ ಇವರ ಬಡವರಿದ್ದಾರೆ, ಇವರಿಗೆ ಹಣ ಇಲ್ಲ, ಆಗ ನಮಗೆ ಬಿಲ್
ಕಡಿಮೆ ಮಾಡುವ ಹಾಗೆ ಆಗುದಿಲ್ಲ. ಆದರೆ ನಮ್ಮಿಂದ ಏನಾದರೂ ಸಹಾಯ ಮಾಡುವ ಹಾಗಿದ್ರೆ ಗ್ಯಾರಂಟಿ ನಾವು ಮಾಡ್ತೇವೆ. ಡಾಕ್ಟರ್ ಹತ್ರ ಮಾತಾಡಿಸಿ ಏನಾದರೂ ಮಾಡೋದಿದ್ರೆ ಎಲ್ಲ ಇದರಲ್ಲಿ. ಆದರೆ ಹಾಸ್ಪಿಟಲ್ ರೂಲ್ಸ್ನ ಪ್ರಕಾರ ನಾವು ಹೋಗಲೇಬೇಕಾಗ್ತದೆ. ಯಾಕಂದ್ರೆ ಹಾಸ್ಪಿಟಲ್ ಒಂದು ಇನ್ಸ್ಟಿಟ್ಯೂಷನ್, ನಮಗೆ ಅನ್ನ ಕೊಟ್ಟಿದೆ, ನಮ್ಮ ಮಕ್ಕಳನ್ನು ಸಾಕಿದೆ, ಎಲ್ಲ ನಮಗೆ ನಾವೀಗ ಉಸಿರಾಡ್ತಿದ್ದೇವೆ, ಬದುಕ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ನಾವು ಆ ಇನ್ಸ್ಟಿಟ್ಯೂಷನ್ಗೆ ಯಾವತ್ತು ದ್ರೋಹ ಬಗೆಯಲೇಬಾರದು. ಮತ್ತೆ ಅವರಿಂದಾಗಿ ಈ ಕೆಲಸ ಸಿಕ್ಕಿತ್ತು ನಮಗೆ. ಸೊ ನಮ್ಮನ್ನು ನಂಬಿದ ರೋಗಿಗಳನ್ನು ಯಾವತ್ತೂ ನಾವು ಅವರಿಗೆ ನಿರಾಸೆ ಪಡದ ಹಾಗೆ ನಾವು ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ತಾಳ್ಮೆಯಿಂದ ಮತ್ತು ಅವರ ಬೇಕು ಬೇಡಗಳನ್ನೆಲ್ಲ ನಾವು ಈಡೇರಿಸಬೇಕಾಗ್ತದೆ ಸಾಧಾರಣ ಮಟ್ಟಿಗೆ. ಮತ್ತು ಏನಾದರೂ ತೊಂದರೆಗಳಿದ್ದರೆ ನಮ್ಮ ಸೀನಿಯರ್ ಇರ್ತಾರೆ, ಮತ್ತು ಡಾಕ್ಟರ್ಸ್ ಇರ್ತಾರೆ, ಎಲ್ಲ ಅದಕ್ಕೆ ತಕ್ಕ ಬೇಕಾದಾಗೆ ಇದು ವರ್ಕರ್ಸ್ ಇರ್ತಾರೆ, ಅದನ್ನೆಲ್ಲ ಮಾಡ್ಬೋದು. ಆದರೆ ಒಂದು ಇಷ್ಟು ಸುದೀರ್ಘ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಉಂಟು. ಮತ್ತು ಹೇಳದಿದ್ದರೆ ಯಾರಿಗೂ ಈ ಕೆಲಸಗಳನ್ನು ಮಾಡಬಹುದು. ಮನಸ್ಸು ಕೊಡಬೇಕು, ಮನಸ್ಸು ಒಳ್ಳೆದಿರಬೇಕು, ಶುದ್ಧ ಇರಬೇಕು. ಯಾಕಂದರೆ ಸ್ವಲ್ಪ ಕಪ್ಪಟೆ ಇಟ್ಟು ಇವಳಿಗೆ ಇಂಜೆಕ್ಷನ್ ಕೊಡೋದಿದ್ರೆ ಏನಾಗೋದಿಲ್ಲ, ಆ ಭಾವನೆಗಳೇ ಇರಬಾರ್ದು. ಸೊ ನಾವು ನರ್ಸಿಂಗ್ನಲ್ಲಿ ಇರಬೇಕಾದ್ರೆ ಭಾರಿ ಇದರಿಂದ ಕೆಲಸ ಮಾಡಬೇಕಾಗ್ತದೆ. ಓಕೆ, ಈಗ ನೀವು ಪ್ರತಿದಿನ ತರಹೇವಾರಿ ಪೇಷಂಟ್ಗಳನ್ನು ನೀವು ನೋಡ್ತಾ ಇರ್ತೀರಿ, ಅಟೆಂಡ್ ಮಾಡ್ತಾ ಇರ್ತೀರಿ. ಕೆಲವೊಮ್ಮೆ ಮಕ್ಕಳುಗಳನ್ನು ಅಟೆಂಡ್ ಮಾಡ್ತೀರಿ, ಕೆಲವೊಮ್ಮೆ ದೊಡ್ಡವರನ್ನು ಅಟೆಂಡ್ ಮಾಡ್ತೀರಿ. ಈ ರೀತಿ ಎಲ್ಲ ಮಾಡುವಾಗ ಅವರು ಅನೇಕ ಥರದ ಕಾಯಿಲೆಗಳಿಂದ ಅವರು ಸಫರ್ ಆಗ್ತಾ ಇರ್ತಾರೆ. ಅದನ್ನು ನೋಡಿದಾಗ ನೀವು ಹಾಸ್ಪಿಟ್ಲಿಗೆ ಬಿಟ್ಟು ಮನೆಗೆ ಹೋಗಿದ್ದು ಉಂಟಾ, ಅಥವಾ ಮನೆಗೆ ಹೋದ್ಮೇಲೂ ಅಯ್ಯೋ ಹೀಗಾಯ್ತಲ್ಲ ಅವರಿಗೆ ಮೇಲೆ ಸಹ ನಾನು ಡೈಲಿ ಆಗಿ ನನ್ನ ಮನೆಯಲ್ಲಿ ವಿಷಯಗಳನ್ನು ಹೇಳ್ತಿದ್ದೆ. ಅಯ್ಯೋ ಇವತ್ತು ಈ ಥರ ಪೇಷಂಟ್ ಬಂದಿತ್ತು, ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಹೋಗಿದ್ರು ಅವರು, ಹಾಗೆ ಆಯಿತು ಹೀಗೆ ಆಯಿತು, ಸಡನ್ ಆಗಿ ಎಕ್ಸ್ಪೈರ್ಡ್ ಆದರು, ಹಾಗೆ ಹೀಗೆಲ್ಲ ಯಾವಾಗಲೂ ಮನೆಯಲ್ಲಿ ಪ್ರತಿ ದಿವಸ ಹಾಸ್ಪಿಟಲ್ದು ವಿಷಯ ಇರ್ತಿತ್ತು. ಅಂದರೆ ಮತ್ತೆ 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 ಮೊದಲಂತೂ ತುಂಬವಿತ್ತು, ಮತ್ತೆ 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 ಕಡಿಮೆ ಇಲ್ಲದ್ರು ನನ್ನ ಗಂಡನಿಗೆ ಸ್ವಲ್ಪ ಹೇಳ್ತಿದ್ರೆ, ಮಕ್ಕಳು ಕೇಳ್ತಿಲ್ಲ ಅದ್ರ ಗಂಡನಿಗೆ ಅದ್ರ ಸ್ವಲ್ಪ ಹೇಳ್ತಿದ್ದೆ. ಅದು ಯಾವಾಗಲೂ ಹೇಳ್ತೀವಿ ಡೈಲಿ, ಅದು ನಮ್ಮ ರೊಟೀನ್ ಕೆಲಸವೇ. ಅಂದರೆ ಮನೆಯಲ್ಲಿ ಇದು ಏನಿಲ್ಲದ ಅಡುಗೆ ಮಾಡುವಾಗಾದ್ರೆ ಹೇಳ್ತಾ ಇರ್ತೇವೆ ನಾವು, ಹೀಗಿತ್ತು ಪಾಪ ನೋಡಲಿಕ್ಕೆ ಆಗಲಿಲ್ಲ, ಸಣ್ಣ ಪ್ರಾಯ ಒಂದು ರೀನಲ್ ಫೇಲ್ಯೂರ್ ಆಗಿ ಬಂದಿದೆ, ಅದು ಅವಳಿಗೆ ಗೊತ್ತೇ ಆಗಲಿಲ್ಲ ಅಂತೆ, PUCಗೆ ಹೋಗೋ ಹುಡುಗಿ, ಹಾಗೆ ಹೀಗೆಲ್ಲವೇ ಏನಾದರೂ ಒಂದು ಪ್ರಾಬ್ಲಮ್ಸ್ ಇರ್ತದೆ. ಫಸ್ಟಿಗೆ ನನಗೆ ಡೆಡ್ ಬಾಡಿ ನೋಡಿದಾಗ ನನಗೆ ತುಂಬ ಹೆದರಿಕೆ ಆಗಿತ್ತು ರೂಮಿನಲ್ಲಿ. ಆವಾಗ ನಾನು ಸ್ಟೂಡೆಂಟ್ ಆಗಿ ಜಸ್ಟ್ ಸ್ಟಾಫ್ ಆದದ್ದು, ನನ್ನ ಡ್ಯೂಟಿಯಲ್ಲಿ ಒಂದು ಎಕ್ಸ್ಪೈರ್ಡ್ ಆಯಿತು. ಆಗ ನನಗೆ ಅದನ್ನು ನೋಡಿ ಏನು ಮಾಡಬೇಕು ಎಂಥವೋ ನನಗೆ ಗೊತ್ತಿಲ್ಲ. ಅಂದರೆ ಅದು ಫಸ್ಟ್ ಟೈಮ್ ಜೋರು ಹತ್ತೆ ನಾನು ಆಚೆ ಹೋಗಿ. ಆಗ ನನ್ನ ಸೀನಿಯರ್ ಕರೆದು ಎಂತಕ್ಕೆ ಅವರು ಎಂತ ಸತ್ರಲ್ಲ, ಏನು ಯಾಕೆ ಅದೆಲ್ಲ ಇದು ನರ್ಸಿಂಗ್ನಲ್ಲಿ ಎಲ್ಲ ಈ ಥರದೆಲ್ಲ ನೋಡಲಿಕ್ಕೆ ಸಿಗ್ತದೆ, ನೀನು ಹೆದರಬೇಡ. ಇದು ತುಂಬ ಹತ್ತಿದೆ ನಾನು. ಮತ್ತು ರೂಮಿನ ಬಂದ ಮೇಲೆ ನಾನು ತುಂಬ ಹತ್ತು ಸಾಕಾಗಿ ಮತ್ತೆಲ್ಲರೂ ನನಗೆ ಸಮಾಧಾನ ಮಾಡಿದರು, ಇಂಥದ್ದೆಲ್ಲ ಸರ್ವೇ ಸಾಮಾನ್ಯ ಇರ್ತದೆ, ಅದನ್ನು ನಾವು ಸಹಿಸಲೇಬೇಕಾಗ್ತದೆ ನರ್ಸ್ ಹೇಳಿದರೆ ಹಾಗೆ. ಅದು ನನಗೆ ಗೊತ್ತುಂಟು ಥಿಯರಿ, ಆದರೆ ಫಸ್ಟ್ ಟೈಮ್ ನಾನು ನೋಡಿದಾಗ ನನಗೆ ಸ್ವಲ್ಪ ಮನಸ್ಸು ತುಂಬ ಪ್ರಾಕ್ಟಿಕಲ್ ಆಗಿ, ಥಿಯರಿ ಬೇರೆ ಪ್ರಾಕ್ಟಿಕಲ್ ಆಗಿ ನಾವು ಜೀವನ ತಗೊಳ್ಳೋದೇ ಬೇರೆ. ಅದು ಥಿಯರಿಟಿಕಲಿ ಬದುಕಲಿಕ್ಕೆ ನರ್ಸಿಂಗ್ನಲ್ಲಿ ಆಗೋದಿಲ್ಲ. ಯಾಕಂದರೆ ಈಗ ಒಂದು 10 ಗಂಟೆಗೆ ಒಂದು ಇಂಜೆಕ್ಷನ್ ಇರ್ತದೆ. ಸೊ ಒಂದು ಪೇಷಂಟ್ಗೆ 10 ಗಂಟೆಗೆ ಇರ್ತದೆ, ಆಚೆ ಪೇಷಂಟ್ಗೆ 10 ಗಂಟೆಗೆ ಇರ್ತದೆ. ಎರಡೂ ಸಹ ನಾವು ಕೊಡಬೇಕಾಗ್ತದೆ. ಆಗ ಒಂದು 5 ನಿಮಿಷ ಮೊದಲೇ ಸ್ಟಾರ್ಟ್ ಮಾಡಬೇಕಾಗ್ತದೆ. ಆಗ 2 ಸಹ ಇಂಜೆಕ್ಷನ್ ನಾವು ಇಟ್ಟೆ ಟೈಮ್ ಕೊಡಬೇಕಾಗ್ತದೆ. ಪೂರ್ವ ಸಿದ್ಧತೆ ಸ್ವಲ್ಪ ನಾವು ಮಾಡಿಕೊಳ್ಳಲೇಬೇಕು. ಅದು ಹಾಗೆ ಆ ಥರದಲ್ಲಿ ಜೀವನ ನಾವು ಮಾಡಿದರೆ ಮಾತ್ರ ಎರಡು ರೋಗಿಗಳಿಗೆ ಸಹ ಸಮಾನವಾದ ಟ್ರೀಟ್ಮೆಂಟ್ ಸಹ ಸಿಗ್ತದೆ, ಅವರಿಗೆ ಖುಷಿ ಸಹ ಆಗ್ತದೆ. ಈ ಸಿಸ್ಟರ್ ಸ್ವಲ್ಪ ಒಳ್ಳೆ ಇದರಲ್ಲಿ ನಮ್ಮನ್ನು ಸಹ ಕೇರ್ ಮಾಡ್ಕೊಳ್ತಾರೆ ಅಂತೇಳಿ ಹೋಗುವಾಗ ತುಂಬ ಖುಷಿಯಿಂದ ಹೋಗುವಾಗ ಅವರು ತುಂಬ ಉಪಕಾರ ಆಯಿತು ಅಂತ ಹೇಳುವಾಗ ನಮಗೆ ನಮ್ಮ ಜನ್ಮ ಸಹ ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ಒಂದು ನನ್ನೊಟ್ಟಿಗೆ ನಾನೊಮ್ಮೆ ಅಕ್ಯೂಟ್ ಸೈಡಲ್ಲಿ ಡ್ಯೂಟಿ ಮಾಡ್ತಿದ್ದೆ, ಸೆಮಿ ಅಕ್ಯೂಟಲ್ಲಿ. ಆವಾಗ ಒಂದು 16 ವರ್ಷದ ಹುಡುಗಿ ಬ್ರೈನ್ ಫೀವರ್ ಆಗಿ ಬಂದಿದ್ಲು, ಮೆನಿಂಜೈಟಿಸ್ ಆಗಿ. ಅವಳು ಎಷ್ಟು ಸಿವಿಯರ್ ಆಗಿದ್ದು ಹೇಳಿದರೆ, ಅವಳು ಅನ್ಕಾನ್ಷಿಯಸ್ ಆಗಿ ಹೋದ್ಲು. 3 ತಿಂಗಳು ಅವಳು ಟ್ರೀಟ್ಮೆಂಟ್ ನಮ್ಮ ಇದರಲ್ಲೇ ಇದ್ಲು, ವಾರ್ಡಲ್ಲಿದ್ಲು. ಅವಳು ತುಂಬ ಕೇರ್ ಕೊಟ್ಟೆವು ನಾವು ಅವಳಿಗೆ. ಅಂದರೆ ಅವಳಿಗೆ ಅನ್ಕಾನ್ಷಿಯಸ್ ಆದಮೇಲೆ ಅವಳಿಗೆ ಏನು ಗೊತ್ತಿರಲಿಲ್ಲ. ಅವಳ ಅಮ್ಮ ಮತ್ತು ಅಣ್ಣ ತುಂಬ ಒಳ್ಳೆಯದರಲ್ಲಿ ಅವಳನ್ನು ಸಾಕಿದ್ರು, ಆದರೆ ತುಂಬ ಬಡತನದಲ್ಲಿದ್ದರು.
ಯಾವುದು ಮೂಗಿನಲ್ಲಿ ಟ್ಯೂಬ್ ಹಾಕಿ ಆ ಫುಡ್ಡೆಲ್ಲ ಕೊಡ್ತಿದ್ದೆವು ನಾವು. ಅವಳ ಹತ್ರ ಒಳ್ಳೆ ಮಾತಾಡಿ ಅವಳಿಗೆ ಒಳ್ಳೆ ಫಿಸಿಯೋಥೆರಪಿ ಇದೆಲ್ಲ ಸಿಗುವಾಗ ಅವಳು ಮತ್ತೆ ಲಾಸ್ಟಿಗೆ ನಡೆದುಕೊಂಡು ಹೋದಳು. ಅದು ನಮಗೆ ಖುಷಿ ಆಯಿತು. ಆಮೇಲೆ ಅವಳು ಫಾಲೋ ಅಪ್ಪಿಗೆ ಬಂದಾಗಲ್ಲ ನಮ್ಮನ್ನು ಹುಡುಕಿಕೊಂಡು ನಮ್ಮ ಹತ್ರ ಮಾತಾಡಿಕೊಂಡು ಕೂತ್ಕೊಂಡು ನಿಮ್ಮ ಉಪಕಾರ ಎಲ್ಲ ನಾವು ಯಾವತ್ತೂ ಮರೆಯುವುದಿಲ್ಲ ಸಿಸ್ಟರ್ ಅಂತ ಹೇಳುವಾಗ ನಮ್ಮ ಭಾರಿ ಖುಷಿ ಆಯಿತು. ಅಂದರೆ ಆ ಥರದ್ದು ತುಂಬ ಇನ್ಸಿಡೆನ್ಸ್ ಉಂಟು ನಮಗೆ. ಸೊ ಅಂಥದ್ದಲ್ಲಿರುವಾಗ ನಾವೆಣಿಸಿದವ 32 ವರ್ಷ ಡ್ಯೂಟಿ ಮಾಡಿದ್ರೆ ನಮಗೆ ಒಂದು ಸಮಾಧಾನಗಳು ಉಂಟು ಅಂತೇಳಿ. ಈ ರೋಗಿಗಳ ಸೇವೆಯೇ ಭಗವಂತನ ಸೇವೆ ಅಂತ ನೀವು ಆ ಒಂದು ಮನೋಭಾವನೆಯಿಂದ ಮಾಡಿದಾಗ ಅವಾಗ ನಿಮಗೆ ಸಿಗುವಂಥ ಆತ್ಮತೃಪ್ತಿ ಅಥವಾ ಸಮಾಧಾನ ಉಂಟಲ್ಲ, ಅದು ಹಣ ಕೊಟ್ಟರು ಕೂಡ ಸಿಗಲಿಕ್ಕಿಲ್ಲ. ಹೌದು. ಹಾಗಾಗಿ ಈ ಒಂದು ವೃತ್ತಿಯ ಬಗ್ಗೆ ನಿಜವಾಗ್ಲೂ ಎಲ್ಲರಿಗೂ ಒಂದು ಅಭಿಮಾನ ಉಂಟು. ಹಾಗೆ ಸೇವೆಯನ್ನು ಪಡೆದುಕೊಂಡವರಿಗೂ ಧನ್ಯತಾ ಭಾವ ಕೂಡ ಉಂಟು. ಯಾಕಂದರೆ ಇಂಥವ್ರು ಇಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ರಲ್ಲ, ಅವರಿಗೆ ನಾವು ಎಷ್ಟು ಯಾವ ರೀತಿ ಉಪಕಾರ ತಿಳಿಸಿದ್ರು ಕೂಡ ಕಡಿಮೆನೇ ಅಂತ. ಈಗ ಹಣ ಕೊಟ್ಟರೆ ಎಲ್ಲದೂ ಸಿಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ, ಬಟ್ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ. ಹೌದು. ಒಂದು ದಿವಸ ನಾವು ರಜೆಯಲ್ಲಿ ಇದ್ದರೆ ನಿನ್ನೆ ಮೇಡಮ್ ಬರಲಿಲ್ಲ, ಯಾಕೆ ಬರಲಿಲ್ಲ, ಆ ಥರ ಪ್ರೀತಿಯಿಂದ ಅವರು ಕೇಳುವವರಿದ್ದಾರೆ. ಸೊ ಅವಾಗೆಲ್ಲ ನಮಗೆ ಖುಷಿ ಆಗ್ತದೆ. ಯಾಕಂದರೆ ಇನ್ನೂ ಸಹ ದುಡಿಯುವ, ಮನೆಗೆ ಬಂದರೂ ಸಹ ಹಾಸ್ಪಿಟಲ್ ಕೆಲಸ ಏನಾದರೂ ಇದ್ದರೆ ಫೋನ್ ಮಾಡಿ ಹೇಳೋದು, ಆ ಥರಗಳೆಲ್ಲ ಇರ್ತದೆ ನಮಗೆ ಸಹ. ನಳಿನಿ ಅವರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ವೃತ್ತಿಯ ಅನುಭವಗಳನ್ನು ನಮ್ಮ ವೀಕ್ಷಕರೊಂದಿಗೆ ತುಂಬ ಚೆನ್ನಾಗಿ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.